ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನನ್ನ ಹೆಸರು ಸುಮಾ. ಮಿಡ್ಸ್ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾನು ಇಂಗ್ಲಿಷ್ ಗ್ರಾಮರ್ ನಲ್ಲಿ 2ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ನೀವು ಕಲಿಯೋದ್ರಿಂದ ಪ್ರತಿಯೊಂದು ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಈವನ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. SSLC ವಿದ್ಯಾರ್ಥಿಗಳಿಗಾಗಿರ್ಬೋದು, PUC ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿರ್ಬೋದು ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಈ ದಿನ ನಾನು ಇನ್, ಆನ್, ಅಟ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಾನು ನೀವೆಷ್ಟು ಪ್ರೋತ್ಸಾಹವನ್ನ ಕೊಡ್ತೀರೋ ಅಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ನ ಹಾಕ್ತೀನಿ. ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ದಿನ ಇನ್, ಆನ್, ಅಟ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ಬೋದು. ಐ ಗೆಟ್ ಅಪ್ ಡ್ಯಾಶ್ 4 AM. ಇಲ್ಲಿ ಪರ್ಟಿಕ್ಯುಲರ್ ಟೈಮ್ ಅಂದ್ರೆ ಸ್ಪೆಸಿಫಿಕ್ ಟೈಮ್ ನ ಹೇಳ್ಬೇಕಾದ್ರೆ ಅಟ್ ಸೊ ಟೈಮ್ ಅನ್ನೋದನ್ನ ಪರ್ಟಿಕ್ಯುಲರ್ ಟೈಮ್ ಅಂತ ಹೇಳ್ಬೇಕಾದ್ರೆ ನಾವು ಏನ್ ಯೂಸ್ ಮಾಡಬೇಕು? ಅಟ್. ಸಿ, ಐ ಗೆಟ್ ಅಪ್ ಅಟ್ 4 AM. ಐ ಗೆಟ್ ಅಪ್ ಅಟ್ 4 AM. ಯಾವಾಗ? ಸ್ಪೆಸಿಫಿಕ್ ಟೈಮ್ ನ ಮೆನ್ಷನ್ ಮಾಡುವಾಗ. ನೆಕ್ಸ್ಟ್, ಸಿ ಯು ಡ್ಯಾಶ್ ಸಂಡೇ. ಸಂಡೇ ಡೇ ಬಂದಾಗ ನಾವು ಯಾವ್ದನ್ನ ಯೂಸ್ ಮಾಡಬೇಕು? ಆನ್. ಡೇಸ್ಗಳು ಸಂಡೇ, ಮಂಡೇ, ವೆಡ್ನೆಸ್ಡೇ, ಟ್ಯೂಸ್ಡೇ ಏನೇ ಬರಲಿ ನೀವು ಏನೇ ಯೂಸ್ ಮಾಡಬೇಕು? ಸಿ ಯು ಆನ್ ಸಂಡೇ. ಸಿ ಯು ಆನ್ ಸಂಡೇ. ನೆಕ್ಸ್ಟ್, ಮೈ ಮೀಟಿಂಗ್ ಡ್ಯಾಶ್ 10 o'clock. 10 o'clock ಅಂತ ಸ್ಪೆಸಿಫಿಕ್ ಟೈಮ್ ನ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಯಾವ್ದು ಯೂಸ್ ಮಾಡಬೇಕು? ಸ್ಪೆಸಿಫಿಕ್ ಟೈಮ್ ನ ಹೇಳ್ಬೇಕಾದ್ರೆ ಅಟ್. ಸೊ ಮೈ ಮೀಟಿಂಗ್ ಅಟ್ 10 o'clock. My meeting at 10 o'clock. Okay. He got married dash 2009. ಹಟ್ ಹಾಕ್ಬೇಕಾ, ಆನ್ ಹಾಕ್ಬೇಕಾ, ಇನ್ ಹಾಕ್ಬೇಕಾ ಗೊತ್ತಿಲ್ಲ. ಸೊ ನೀವೇನ್ ಮಾಡ್ತೀರಾ? He got married at 2009. Otherwise he got married on 2009. ಆ ರೀತಿ ಹಾಕ್ಬೇಕು. ಅದೇ ಇಯರ್ ಬಂದಾಗ ನಾವು ಇನ್ ಯೂಸ್ ಮಾಡ್ತೀವಿ. ಇಯರ್ ಬಂದಾಗ ನಾವು ಇನ್ ಯೂಸ್ ಮಾಡ್ತೀವಿ. He got married in 2009. He got married in 2009. Next, the exam is dash the 16th. 16th ಅಂದ್ರೆ dates ಯಾವಾಗ ಬರುತ್ತೆ? on ಯೂಸ್ ಮಾಡಬೇಕು. ಸೊ ಹಾಗಾದ್ರೆ the exam is on the 16th. ಡೇಟ್ ಮತ್ತೆ ಡೇಟ್ ಅಂದ್ರೆ ನೀವು ಯಾವ್ದನ್ನ ಯೂಸ್ ಮಾಡಬೇಕು? ಆನ್ ಅನ್ನೋದನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್, our birthday is dash June. ಜೂನ್ ಅಂದ್ರೆ ಮಂತ್ ಬಂದಾಗ ಇನ್ನ ಯೂಸ್ ಮಾಡಬೇಕು. our birthday is in June. Next, come and visit us dash Thanksgiving. ಅಂದ್ರೆ ಹಾಲಿಡೇ ಪೀರಿಯಡ್ಸ್ ಬಂದಾಗ ನಾವು ಹಟ್ ಅನ್ನೋದನ್ನ ಯೂಸ್ ಮಾಡಬೇಕು. ಹಟ್. ನೆಕ್ಸ್ಟ್, we go to the beach ಡ್ಯಾಶ್ ಸಮ್ಮರ್. ಸಮ್ಮರ್ ಅಂದ್ರೆ ಸೀಸನ್ಸ್ ಗಳು ಬಂದಾಗ ಇನ್ ಅನ್ನೋದನ್ನ ಯೂಸ್ ಮಾಡಬೇಕು. ನೋಡಿ, ಹಟ್ ಯಾವಾಗ ಯೂಸ್ ಮಾಡ್ತೀವಿ? ಸ್ಪೆಸಿಫಿಕ್ ಟೈಮ್ ವಿದಿನ್ 3 hours, ವಿದಿನ್ 2 hours ಆ ತರ ಎಲ್ಲ ಇದ್ರೆ ನಾವು ಇನ್ನ ಯೂಸ್ ಮಾಡಬೇಕು. ವಿದಿನ್ ಲೈಕ್ ಪರ್ಟಿಕ್ಯುಲರ್ ಟೈಮ್ ನ ನಾವು ಮೆನ್ಷನ್ ಮಾಡಿದೀವಿ ಅಂದಾಗ ಹಟ್ ಯೂಸ್ ಮಾಡಬೇಕು. ಹಾಲಿಡೇ ಪೀರಿಯಡ್ ಆದಾಗ ಹಟ್. ನೆಕ್ಸ್ಟ್, ಡೇ ಅಥವಾ ಡೇಟ್ಸ್ ಬಂದಾಗ ಆನ್. ನೆಕ್ಸ್ಟ್, ಇಯರ್, ಮಂತ್, ಸೀಸನ್ಸ್ ಬಂದಾಗ ಇನ್ ಅನ್ನ ಯೂಸ್ ಮಾಡಿ ಅಂತ. ಲೈಫ್ ವಾಸ್ ಡಿಫಿಕಲ್ಟ್ ಡ್ಯಾಶ್ ಇನ್ 1940s. ಅಂದ್ರೆ ನಾನು ಇಯರ್ ಬಗ್ಗೆ ಹೇಳ್ತಿದ್ದೀನ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.